ಸರ್ಕಾರಕ್ಕೆ ಮಗ್ಗುಲ ಮುಳ್ಳಾಯ್ತಾ ಜಿಂದಾಬಾದ್ ಪ್ರಕರಣ ಮೂವರ ಅರೆಸ್ಟ್ ನಂತರ ಸರ್ಕಾರಕ್ಕೆ ಮುಜುಗರ ಆಯ್ತಾ ಅನ್ನೋದು ಯಾಕಂದ್ರೆ ಸಹಜವಾಗಿ ಮುಜುಗರ ಆಗಿರುತ್ತೆ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ವಾ ನೋಡೋಣ ಕ್ರಮ ತೆಗೆದುಕೊಳ್ಳೋಣ ರಿಪೋರ್ಟ್ ಬರಲಿ ಅನ್ನೋದು ಬೇರೆ ಅವನು ಮಾಡಿಲ್ರಿ ಅವನು ತಪ್ಪೇ ಮಾಡಿಲ್ಲ ಅಂದರೆ ಸಮರ್ಥನೆ ಮಾಡಿಕೊಂಡ್ರೆ ಯಾರು ಪರವಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಈ ವಿಚಾರವನ್ನೇ ಪ್ರತಿಪಕ್ಷಗಳು ಎನ್ಕ್ಯಾಶ್ ಮಾಡಿಕೊಳ್ತಾವ ಖಂಡಿತವಾಗ್ಲೂ ಮಾಡಿಕೊಳ್ತವೆ ಬಿಜೆಪಿ ಸ್ವಯಂ ಸುಮ್ಮನೆ ಬಿಡ್ತಾರಾ ಸಹಜವಾಗಿ ಇದನ್ನೇ ಚುನಾವಣೆಗೆ ಹೈಜಾಕ್ ಮಾಡೋ ಸಾಧ್ಯತೆಗಳಿದ್ದಾವೆ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹಿಗಳ ಪರವಾಗಿದೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗೋದ್ರ ಪರವಾಗಿ ಬ್ಯಾಟ್ ಮಾಡ್ತು ಅಂತ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ಮತದಾರರನ್ನ ಎತ್ತಿ ಕಟ್ಟೋಕೆ ತಂತ್ರಗಾರಿಕೆ ಇದು ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಯಾರ ಪರವಾಗಿದೆ ಕೊಲೆ ಸುಲಿಗೆ ದರೋಡೆ ಹೆಚ್ಚಾಗ್ತಿದೆ ಅಂತ ಹೇಳಿ ಮುಗಿಬೀಳೋಕೆ ತಯಾರಿ ಇತ್ತೀಚೆಗೆ ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಕೂಡ ಅದೇ ವಿಚಾರ ಈಗ ಆ್ಯಡ್ ಆಗುತ್ತೆ ಅದರಲ್ಲಿ ಈ ವಿಷಯಗಳನ್ನೇ ಮುಂದಿಟ್ಟುಕೊಂಡು ಚುನಾವಣೆಯನ್ನು ಎದುರಿಸುವಂತಹ ಪ್ಲಾನ್ ಇದು ವಿಧಾನಸಭಾ ಚುನಾವಣೆ ಅಲ್ಲ ಲೋಕಸಭಾ ಚುನಾವಣೆ ಅಜೆಂಡಾಗಳು ಬೇರೆ ಬೇರೆ ಇರುತ್ತೆ ಅದು ರಾಜ್ಯದ್ದು ಇದು ಕೇಂದ್ರದ್ದು ಆ ಥರದ್ದು ಜನರ ಮನಸ್ಥಿತಿ ಕೂಡ ಹಾಗೆ ಇರುತ್ತೆ ದೇಶ ರಾಷ್ಟ್ರ ಈ ವಿಚಾರಗಳು ಎಫೆಕ್ಟ್ ಆಗಿದ್ದಾವೆ ಹಿಂದೆ ಖಂಡಿತವಾಗ್ಲೂ ಆಗಿದೆ ಎಫೆಕ್ಟ್ ಅದು ಬಟ್ ಈಗ ಬಿಜೆಪಿಯವರು ಇದನ್ನು ಹೈಜಾಕ್ ಮಾಡೋ ಸಾಧ್ಯತೆಗಳಿದ್ದಾವೆ ಕೊಲೆ ಸುಲಿಗೆ ದರೋಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದೇಶದ್ರೋಹಿಗಳು ಉಪಟಳ ಜಾಸ್ತಿ ಆಗ್ತಿದೆ ಬಾಂಬ್ ಬೀಳ್ತಾ ಇದ್ದಾವೆ ಕೊಲೆ ಸುಲಿಗೆ ಜಾಸ್ತಿ ಆಗ್ತಾ ಇದ್ದಾವೆ ಹೇಳೋರು ಕೇಳೋರು ಯಾರೂ ಇಲ್ಲ ಇದನ್ನೇ ಇಟ್ಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ ಕೂಡ ಬಿ ಜೆ ಪಿಯವರು ಯಾಕಂದರೆ ಹೋಗಿ ನೀವು ಬಾಯಲ್ಲಿ ತುತ್ತಿಟ್ರೆ ಬಿಡ್ತಾರಾ ಗುಳುಮ್ ಅಂತ ನುಂಗ್ಬಿಡ್ತಾರೆ ಅದನ್ನೇ ಕಾಯ್ತಾ ಇರ್ತಾರೆ ಅಸ್ತ್ರ ಸಿಗೋದನ್ನೇ ಕಾಯ್ತಾ ಇರ್ತಾರೆ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಈಗ ಈ ಜಿಂದಾಬಾದ್ ಕೇಸ್ ಏನಿದೆಯಲ್ವಾ ನೋಡಿ ಆರಂಭದಲ್ಲಿ ಏನಾಯಿತು ಸರ್ಕಾರ ಅಥವಾ ಸಚಿವರು ಸರ್ಕಾರ ಹೇಳ್ತುಬಿಡಿ ಸಿದ್ದರಾಮಯ್ಯನವರು ಸ್ಟ್ಯಾಂಡು ಅದು ಯಾವುದೇ ಕಾರಣಕ್ಕೂ ಅದು ಬದಲಾಗಿಲ್ಲ ಅವ್ರು ಹೇಳಿದರು ಕ್ರಮ ತೆಗೆದುಕೊಳ್ತೇವೆ ಮುಲಾಜಿಲ್ದೆ ಅಂತ ಹೇಳಿದರು ಓಕೆ ಬೇರೆ ಸಚಿವರು ಏನು ಹೇಳಿದರು ನಾನು 10 ಸಾರಿ ಹೆಡ್ಫೋನ್ ಹಾಕ್ಕೊಂಡು ಕೇಳಿಸ್ಕೊಂಡಿದ್ದೇನೆ ಸ್ಲೋ ಮೋಷನ್ ಮಾಡಿ ಕೇಳಿಸ್ಕೊಂಡಿದ್ದೇನೆ ಅದರಲ್ಲಿ ನಾಸಿರ್ ಹುಸೇನ್ ನಾಸಿರ್ ಸಾಬ್ ಜಿಂದಾಬಾದ್ ಅಂತ ನೋಡಿ ಅಲ್ಲೇ ಆಗಿದ್ದು ಎಡವಟ್ಟು ಹಾಗೇನೆ ಅವರು ಸಮರ್ಥನೆಯನ್ನು ಮಾಡಿಕೊಂಡ್ರಲ್ವಾ ರಿಪೋರ್ಟ್ ಬಂದ ಮೇಲೆ ಸಮರ್ಥನೆ ಮಾಡ್ಕೊಳ್ಬೋದಾಗಿತ್ತು ಅಥವಾ ರಿಪೋರ್ಟ್ ಬರಲಿ ಆಮೇಲೆ ನೋಡೋಣ ಅಂತ ಹೇಳ್ಬೋದಾಗಿತ್ತು ಬಟ್ ಅವರೇ ಕ್ಲೀನ್ ಚಿಟ್ ಕೊಟ್ಬಿಟ್ರು ಕಾಂಗ್ರೆಸ್ನ ನಾಯಕರು ಕೆಲವೊಂದಿಷ್ಟು ಹಾಗಾಗಿ ಅದೆಲ್ಲವೂ ಕೂಡ ಸ್ಟೇಟ್ಮೆಂಟ್ ಇರುತ್ತೆ ಅದನ್ನೇ ಇಟ್ಕೊಂಡು ಬಿ ಜೆ ಪಿಯವರು ಈಗ ಲೋಕಸಭಾ ಚುನಾವಣೆಗೆ ಹೋಗ್ತಾರೆ ಬಟ್ ಇದು ಲಾಭವಾಗುವ ಸಾಧ್ಯತೆಗಳು ಕೂಡ ಸಹಜವಾಗಿದ್ದೇ ಇರುತ್ತೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಸರ್ಕಾರಕ್ಕೆ ಮುಜುಗರದ ಮೇಲೆ ಮುಜುಗರ ಆಗ್ತಾ ಇದ್ದಾವೆ ಕೆಲವೊಂದಿಷ್ಟು ಘಟನೆಗಳಿಗೆ ಸಂಬಂಧಪಟ್ಟಂತೆ ಈಗ ಈ ಜಿಂದಾಬಾದ್ ಪ್ರಕರಣವನ್ನು ಯಾವ ರೀತಿ ಬಳಸ್ಕೊಳ್ಬೋದು ಈಗ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಬಂದಾಗ ಅಜೆಂಡಾಗಳು ಪ್ರಚಾರದ ವೇಗಳು ಅದು ಬೇರೆ ಬೇರೆ ಆಗಿರುತ್ತೆ ಹಾಗಾಗಿ ಇದು ಲಾಭ ತಂದು ಕೊಡ್ಬೋದಾ ಅಂತ ಖಂಡಿತವಾಗಿ ಪ್ರಭು ಯಾಕೆಂದ್ರೆ ಇಲ್ಲಿಯವರೆಗೆ ಸರ್ಕಾರದ ವಿರುದ್ಧ ಯಾವುದೇ ರೀತಿಯಾದಂತ ಗಂಭೀರ ಆರೋಪಗಳು ಇರಲಿಲ್ಲ ಪ್ರತಿಪಕ್ಷಗಳಿಗೆ ಏನ್ ಮಾಡ್ಬೇಕು ಅನ್ನುವಂತ ಯೋಚನೆಗಳೇ ಇರಲಿಲ್ಲ 2 ಬಾರಿ ಅಧಿವೇಶನ ಆಯ್ತು ಅಧಿವೇಶನದಲ್ಲೂ ಕೂಡ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡೋದಕ್ಕೆ ಪ್ರತಿಪಕ್ಷಗಳಿಗೆ ಏನು ಕೂಡ ಸಿಕ್ಕಿರಲಿಲ್ಲ ಆದ್ರೆ ಈಗ ಚುನಾವಣೆ ಸಂದರ್ಭದಲ್ಲೇ ಪ್ರತಿಪಕ್ಷಗಳಿಗೆ ಪ್ರಮುಖವಾದಂತ ಅಸ್ತ್ರ ಈಗ ಸಿಕ್ಕಂತಾಗಿದೆ ಪಾಕ್ ಪರ ಜಿಂದಾಬಾದ್ ಘೋಷಣೆಯನ್ನ ಏನ್ ಕೂಗಿದ್ರು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಎದುರಿಸೋದಕ್ಕೆ ಈಗ ಬಿಜೆಪಿ ಸನ್ನದ್ಧವಾಗ್ತಾ ಇದೆ ಯಾಕೆಂದ್ರೆ ಸಾಕಷ್ಟು ಮುಜುಗರ ಎದುರಾಗಿದೆ ಈಗ ಸರ್ಕಾರಕ್ಕೆ ಈ ವಿಚಾರದಿಂದ ಮೊದಲೇ ಇದರ ವಿರುದ್ಧ ನಾವು ಕ್ರಮವನ್ನ ತೆಗೆದುಕೊಳ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆಲ್ಲ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂತ ಸ್ಪಷ್ಟವಾದಂತ ನಿರ್ಧಾರಕ್ಕೆ ಸರ್ಕಾರದ ಎಲ್ಲ ಸಚಿವರು ಕೂಡ ಬರ್ಬೋದಾಗಿತ್ತು ಆದ್ರೆ ಕೆಲವರು ಕ್ರಮವನ್ನ ತೆಗೆದುಕೊಳ್ತೇವೆ ಅಂದ್ರೆ ಕೆಲವರು ಆ ರೀತಿಯಾಗಿ ಮಾತನಾಡಿಲ್ಲ ಆ ರೀತಿಯಾಗಿ ಘೋಷಣೆ ಕೂಗಿಲ್ಲ ಅನ್ನುವಂತ ಒಂದು ಸಮರ್ಥನೆಯನ್ನ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು ಈಗ 3 ಜನ ಆರೋಪಿಗಳ ಬಂಧನದ ನಂತರ ಎಲ್ಲೋ ಒಂದು ಕಡೆ ಪ್ರೂವ್ ಆದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ನಾವು ಆರೋಪಗಳನ್ನ ಮಾಡ್ತಾ ಇದ್ವಿ ಸರ್ಕಾರ ಗಮನಕ್ಕೆ ತೆಗೆದುಕೊಂಡಿರಲಿಲ್ಲ ಈಗ ಏನೂ ಇಲ್ಲದೆ ಯಾಕೆ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನೇ ಮುಂದಿಟ್ಕೊಂಡು ಬಿಜೆಪಿ ಇವತ್ತು ಕೂಡ ಹೋರಾಟಕ್ಕೆ ಕರೆದಿದೆ ಬೇರೆ ಬೇರೆ ಸಂಘಟನೆಗಳ ಮೂಲಕ ಬಿಜೆಪಿ ಹೋರಾಟವನ್ನ ಸರ್ಕಾರದ ವಿರುದ್ಧ ರೂಪಿಸ್ತಾ ಇದೆ ಹಾಗೆ ಈಗ ಚುನಾವಣೆ ಪ್ರಚಾರದ ಸರಕನ್ನಾಗಿ ಕೂಡ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಹೋಗುತ್ತೆ ಯಾಕೆಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ ನಾವು ಮೊದಲಿನಿಂದಲೂ ಕೂಡ ಹೇಳ್ತಾ ಇದ್ದೀವಿ
ಸರ್ಕಾರ ಸೊಪ್ಪು ಹಾಕಿರ್ಲಿಲ್ಲ. ಈಗ ಪದೇ ಪದೇ ಇಂತಹ ಘಟನೆಗಳಾಗ್ತಾ ಇದೆ. ಪಾಕ್ ಪರ ಘೋಷಣೆಗಳನ್ನ ಕೂಗ್ತಾರೆ. ರಾಮೇಶ್ವರಂ ಕೆಫೆ ಮೇಲೆ ಬ್ಲಾಸ್ಟ್ ಆಗತ್ತೆ. ಇನ್ನು ಇಂತಹ ಎಷ್ಟೋ ಕೃತ್ಯಗಳು ಆಗತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಸರಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ನಿಭಾಯಿಸ್ತಾ ಇಲ್ಲ, ಸಂಪೂರ್ಣವಾಗಿ ಬಿಟ್ಟಿದೆ, ಕಳ್ಳತನಗಳು ಹೆಚ್ಚಾಗಿದೆ. ಈ ರೀತಿಯಾಗಿ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮುಂದಿಟ್ಕೊಂಡೆ ಚುನಾವಣೆಯನ್ನ ಫೇಸ್ ಮಾಡುವಂತ ಒಂದು ಪ್ಲಾನ್ ಅನ್ನ ಈಗ ಬಿಜೆಪಿ ರೂಪಿಸ್ತಾ ಇದೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಯಾವುದೂ ಕೂಡ ಇರಲಿಲ್ಲ ಆರೋಪಗಳು. ಚುನಾವಣೆಯಲ್ಲಿ ಗಂಭೀರವಾದಂತಹ ವಿಚಾರಗಳು ಪ್ರತಿಪಕ್ಷಗಳಿಗೆ ಸಿಕ್ಕಿರ್ಲಿಲ್ಲ. ಆ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರದ ಮೇಲೆ ಹೋಗೋಣ ಅಂತ ಹೇಳಿ ಸವಾರಿ ಮಾಡೋಣ ಅಂತ. ಆದ್ರೆ ಈ ಪ್ರಕರಣವನ್ನ ಪ್ರಮುಖ ಅಸ್ತ್ರವನ್ನಾಗಿಟ್ಕೊಂಡೆ ಈಗ ಚುನಾವಣೆಯ ಕಣಕ್ಕಿಳಿತಾರೆ. ಪ್ರಚಾರದಲ್ಲೂ ಕೂಡ ಇದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ಕೊಳ್ತಾರೆ. ಇದು ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ದೊಡ್ಡ ಮುಜುಗರ ಆದಂತೆ ಪ್ರಭು. ಯಾಕೆಂದ್ರೆ ಇದರಿಂದ ಹೊರಬರ್ಬೇಕಾದ್ರೆ ಬಹಳಷ್ಟು ಪ್ರಯಾಸವನ್ನ ಪಡ್ಬೇಕಾಗತ್ತೆ. ಯಾಕೆಂದ್ರೆ ಅಂತಿಂತ ಘೋಷಣೆ ಅಲ್ಲ ಕೂಗಿರುವಂತದ್ದು, ರಾಷ್ಟ್ರದ ವಿರುದ್ಧವಾಗಿ ಘೋಷಣೆಯನ್ನ ಕೂಗದ ಹಾಗೆ ಇದನ್ನ ಸರ್ಕಾರ ಈಗಲಾದ್ರೂ ಗಂಭೀರವಾಗಿ ಆರೋಪಿಗಳ ವಿರುದ್ಧ ಕ್ರಮಗಳನ್ನ ತೆಗೆದುಕೊಂಡಿದ್ದೆ ಆದ್ರೆ, ಮುಂದೆ ಇಂತಹ ಪ್ರಕರಣಗಳನ್ನ ನಡೆಯದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದೆ ಆದ್ರೆ ಸರ್ಕಾರ ಈ ಮುಜುಗರದಿಂದ ಪಾರಾಗಬಹುದು. ಇಲ್ಲದೆ ಹೋದ್ರೆ ಪ್ರತಿಪಕ್ಷಗಳು ಇದನ್ನೇ ದೊಡ್ಡದನ್ನಾಗಿ ಮಾಡ್ಕೊಂಡು ಈಗ ಚುನಾವಣೆಯಲ್ಲಿ ಹೋಗುತ್ತೆ. ಚುನಾವಣೆಯಲ್ಲಿ ಸರ್ಕಾರಕ್ಕೆ ಹಿನ್ನಡೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರ ಯಾವ ಪ್ಲಾನ್ ಗಳನ್ನ ರೂಪಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಪ್ರತಿಪಕ್ಷಗಳು ಇದನ್ನ ಯಾವ ರೀತಿಯಾಗಿ ಮತ್ತಷ್ಟು ಹೋರಾಟವನ್ನ ತೀವ್ರಗೊಳಿಸ್ತವೆ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.